ಆತ್ಮೀಯ 9ನೇ ತರಗತಿ NSQF ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. 9ನೇ ತರಗತಿಯಲ್ಲಿ NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವಂಥ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ 9ನೇ ತರಗತಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಕೊನೆಯ ಅಧ್ಯಾಯ ಡಿಜಿಟಲ್ ಪ್ರೆಸೆಂಟೇಷನ್ ಅಂತ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಡಿಜಿಟಲ್ ಪ್ರೆಸೆಂಟೇಷನ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕನಿಷ್ಠ 3ರಿಂದ 4 ವಿಡಿಯೋ ಪಾಠಗಳು ಅಪ್ಲೋಡ್ ಆಗ್ತವೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ. ಈ ಒಂದು 4 ವಿಡಿಯೋ ಪಾಠಗಳನ್ನು ನೀವು ಗಮನಿಸಿದರೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆ ಏನಿದೆ ಆ ಲಿಖಿತ ಪರೀಕ್ಷೆಯನ್ನು ಕೂಡ ಯಶಸ್ವಿಯಾಗಿ ಬರೀಬೋದು. ಜೊತೆಯಲ್ಲಿ ಈ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಏನಿರುತ್ತೆ ಆ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಕೂಡ ಈ ಡಿಜಿಟಲ್ ಪ್ರೆಸೆಂಟೇಷನ್ ರಿಲೇಟೆಡ್ ಆಗಿ ಯಾವುದೇ ಪ್ರಶ್ನೆಯನ್ನು ಬಂದರೂ ಕೂಡ ನೀವು ಯಶಸ್ವಿಯಾಗಿ ಅದು ಎದುರಿಸಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ, ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ಡಿಜಿಟಲ್ ಪ್ರೆಸೆಂಟೇಷನ್ ಕೊನೆಯ ಅಧ್ಯಾಯ ಬರ್ತದೆ 9ನೇ ತರಗತಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ. ಆತ್ಮೀಯರೇ, ಈ ಒಂದು ಡಿಜಿಟಲ್ ಪ್ರೆಸೆಂಟೇಷನ್ ಅಂತ ಬಂದಾಗ, ಈ ಒಂದು ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಬಂದಾಗ ಇಲ್ಲಿ ಅದನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಹೇಳ್ತೇವೆ, ಶಾರ್ಟ್ ಆಗಿ PPT ಅಂತ ಕೂಡ ನಾವು ಹೇಳ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ PPT ಲಾಂಗ್ ಫಾರ್ಮ್ ಕೂಡ ಕೇಳ್ಬೋದು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಆಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಏನೆಲ್ಲ ಟ್ಯಾಬ್ಸ್ಗಳು ಬರ್ತದೆ, ಪ್ರತಿಯೊಂದು ಟ್ಯಾಬ್ನಲ್ಲಿ ಏನೆಲ್ಲ ಆಪ್ಷನ್ಸ್ ಬರುತ್ತೆ, ಪ್ರತಿಯೊಂದು ಆಪ್ಷನ್ಸನ್ನು ಪ್ರಾಕ್ಟಿಕಲಿ ಮಾಡ್ತಾ ನಾವು ನೋಡ್ತಾ ಹೋಗ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಏನೆಲ್ಲ ಟ್ಯಾಬ್ ಬರ್ತವೆ ಅಂತ ನೋಡ್ತಾ ಹೋದಾಗ ಹೋಮ್ ಟ್ಯಾಬ್ ಇದೆ, ಇನ್ಸರ್ಟ್ ಇದೆ, ಡ್ರಾ ಇದೆ, ಡಿಸೈನ್ ಇದೆ, ಟ್ರಾನ್ಸಿಷನ್ಸ್ ಇದೆ, ಆ್ಯನಿಮೇಷನ್ಸ್ ಇದೆ, ಸ್ಲೈಡ್ ಶೋ ಬರುತ್ತೆ, ರೆಕಾರ್ಡ್ ಬರುತ್ತೆ, ರಿವ್ಯೂ ಬರುತ್ತೆ, ವ್ಯೂ ಬರುತ್ತೆ, ಹೆಲ್ಪ್ ಇದೆ, ಅಕ್ರೋಬಾಟ್ ಮತ್ತು ಶೇಪ್ ಫಾರ್ಮೆಟ್ ಅಂತ ಇದೆ. ನೀವೇನು ಟ್ಯಾಬನ್ನು ಗಮನಿಸ್ತಾ ಇದ್ದೀರಿ, ಒಂದೊಂದು ಸಿಸ್ಟಮ್ಸ್ನಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗುತ್ತೆ. ಯಾಕೆಂದರೆ ಈ ಒಂದು ವಿಂಡೋಸ್ನಲ್ಲಿ ವರ್ಷನ್ಸ್ನಲ್ಲಿ ಚೇಂಜ್ ಆದಾಗ ಈ ಟ್ಯಾಬ್ಸ್ನಲ್ಲಿ ಕೂಡ ಒಂದಿಷ್ಟು ಚೇಂಜಸ್ ಆಗುತ್ತೆ. ಆದರೆ ಬೇಸಿಕ್ ಆಗಿರುವಂಥ ಏನು ಟ್ಯಾಬ್ಸ್ ಇದೆ, ಈ ಒಂದು ಹೋಮು, ಇನ್ಸರ್ಟ್, ಡ್ರಾ, ಡಿಸೈನ್, ಟ್ರಾನ್ಸಿಷನ್, ಆ್ಯನಿಮೇಷನ್, ಸ್ಲೈಡ್ ಶೋ, ಇವುಗಳು ಕಾಮನ್ ಆಗಿ ಯಾವ ವರ್ಷನ್ ಆದರೂ ಕೂಡ ಈ ಟ್ಯಾಬ್ಸ್ಗಳು ಇರ್ತದೆ. ಬನ್ನಿ ನೋಡ್ತಾ ಹೋಗೋಣ. ಪ್ರಥಮವಾಗಿ ನಾವು ಈ ಹೋಮ್ ಟ್ಯಾಬನ್ನು ನೋಡ್ತಾ ಹೋಗೋಣ. ಈ ಹೋಮ್ ಟ್ಯಾಬ್ ಅಂತ ನಾವು ಬಂದಾಗ ಈಗ ನಾನು ಒಂದು ಸ್ಲೈಡನ್ನು ಇಲ್ಲಿ ಇರಿಸಿದ್ದೀನಿ, ಬಟ್ ಸ್ಲೈಡನ್ನು ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಅದನ್ನು ಇಟ್ಕೊಂಡು ಹೋಗೋಣ. ಹೋಮ್ನಲ್ಲಿ ನಿಮಗೆ ಇಲ್ಲಿ ನ್ಯೂ ಸ್ಲೈಡ್ ಅಂತ ಒಂದು ಟ್ಯಾಬ್ ಇದೆ. ಆತ್ಮೀಯ ವಿದ್ಯಾರ್ಥಿಗಳು, ನನ್ನ ಕರ್ಸರನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ನ್ಯೂ ಸ್ಲೈಡ್ ಅಂತ ಒಂದು ಟ್ಯಾಬ್ ಇದೆ. ಪಕ್ಕದಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ, ಕೆಳಗಡೆ ಮುಖ ಮಾಡಿರುವಂಥ ಒಂದು ಆ್ಯರೋ ಮಾರ್ಕ್ ಇದೆ. ಆ ಆ್ಯರೋ ಮಾರ್ಕನ್ನು ಕ್ಲಿಕ್ ಮಾಡಿದಾಗ ನಮಗೆ ಏನಾಗುತ್ತೆ, ಸ್ಲೈಡನ್ನು ನಾವು ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ, ಸ್ಲೈಡನ್ನು ನಾವು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಬೇರೆ ಬೇರೆ ಥೀಮ್ ಇರುವಂಥ, ಬೇರೆ ಬೇರೆ ಡಿಸೈನ್ಸ್ ಇರುವಂಥ ಒಂದಿಷ್ಟು ಸ್ಲೈಡ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಆ ಡಿಸೈನಲ್ಲಿ ನಮಗೆ ಪ್ರೆಸೆಂಟೇಷನ್ ಮಾಡುವಾಗ ಯಾವುದು ಅನುಕೂಲವಾಗುತ್ತೋ ಆ ಒಂದು ಥೀಮನ್ನು ತೆಗೆದುಕೊಳ್ಬೋದು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಟೈಟಲ್ ಸ್ಲೈಡ್ ಅಂತ ಇದೆ, ಟೈಟಲ್ ಆ್ಯಂಡ್ ಕಂಟೆಂಟ್ ಅಂತ ಇದೆ, ಸೆಕ್ಷನ್ ಹೆಡರ್ ಅಂತ ಬರುತ್ತೆ. ಇಲ್ಲಿ ಟೈಟಲ್ ಓನ್ಲಿ ಇದೆ, ಬ್ಲ್ಯಾಂಕ್ ಸ್ಲೈಡ್ ಕೂಡ ಸಿಗ್ತದೆ. ಪಿಕ್ಚರ್ಸ್ ಬೇಕು, ನಿಮ್ಮ ಸ್ಲೈಡ್ನಲ್ಲಿ ಪಿಕ್ಚರ್ಸನ್ನು ಇನ್ಸರ್ಟ್ ಮಾಡಬೇಕಾದ್ರೆ ಪಿಕ್ಚರ್ ವಿತ್ ಕ್ಯಾಪ್ಷನ್ಸ್ ಇದೆ, ಕಂಟೆಂಟ್ ವಿತ್ ಕ್ಯಾಪ್ಷನ್ ಅಂತ. ಬೇರೆ ಬೇರೆ ರೀತಿಯ ನಿಮಗೆ ಥೀಮನ್ನು ಒಳಗೊಂಡಿರುವಂಥ ಸ್ಲೈಡ್ಸ್ಗಳು ಇರ್ತದೆ. ವಿದ್ಯಾರ್ಥಿಗಳೇ, ನಿಮಗೆ ಯಾವುದು ಬೇಕೋ ಆ ಒಂದು ಸ್ಲೈಡ್ಸನ್ನು ಇನ್ಸರ್ಟನ್ನು ಮಾಡ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಈ ಟು ಕಂಟೆಂಟ್ ಅಂತ ಇದೆ, ಟು ಕಂಟೆಂಟ್ ಎಂಬ ಒಂದು ಸ್ಲೈಡನ್ನು ನಾನು ಇನ್ಸರ್ಟನ್ನು ಮಾಡ್ತೀನಿ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಟು ಕಂಟೆಂಟ್ ಎಂಬ ಥೀಮನ್ನು ಒಳಗೊಂಡಿರುವಂಥ ಸ್ಲೈಡನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿಯ ಒಂದು ಸ್ಲೈಡ್ ನಮಗೆ ಇನ್ಸರ್ಟ್ ಆಗ್ತದೆ. ಈ ರೀತಿ ನೀವು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ, ಡಿಜಿಟಲ್ ಪ್ರೆಸೆಂಟೇಷನಲ್ಲಿ ಸ್ಲೈಡನ್ನು ನೀವು ಇನ್ಸರ್ಟನ್ನು ಮಾಡ್ಕೊಳ್ಬೇಕು. ಈ ರೀತಿ ಸ್ಲೈಡನ್ನು ಇನ್ಸರ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಈ ಒಂದು ಪ್ರೆಸೆಂಟೇಷನ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಮತ್ತೊಂದು ಸ್ಲೈಡನ್ನು ತೆಗೆದುಕೊಂಡಿದ್ದೆ. ಇಲ್ಲಿ ಸಿಂಗಲ್ ಇರುವಂಥದ್ದು, ಕೇವಲ ಟೈಟಲ್ ಇರುವಂಥ ಒಂದು ಸ್ಲೈಡ್ ತೆಗೆದುಕೊಂಡಿದ್ದೆ. ಇಲ್ಲಿ ಕೆಳಗಡೆ ತೆಗೆದುಕೊಂಡಿರುವಂಥದ್ದು ಯಾವುದು, ಟೈಟಲ್ ಕೂಡ ಇದೆ, ಕಂಟೆಂಟ್ ಕೂಡ ಇದೆ, ಟೆಕ್ಸ್ಟ್ ಕೂಡ ಆ್ಯಡ್ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲಿ ಇರ್ತದೆ. ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಟು ಆ್ಯಡ್ ಟೈಟಲ್ ಅಂತ ಇದೆ. ಇಲ್ಲಿ ನೀವೇನು ಮಾಡ್ಬೋದು, ಇಲ್ಲಿ ಟೈಟಲನ್ನು ಏನು ಮಾಡ್ಬೋದು, ಇಲ್ಲಿ ಆ್ಯಡನ್ನು ಮಾಡ್ಬೋದು, ಕಂಟೆಂಟ್ಸ್ಗಳನ್ನು ನೀವು ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ನೋಡಿರಿ, ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಈ ರೀತಿ ನಾವೇನು ಮಾಡ್ಬೋದು, ಈ ಒಂದು ಟೈಟಲನ್ನು ನಾವಿಲ್ಲಿ ಆ್ಯಡ್ ಮಾಡಲಿಕ್ಕೆ ಆಗುತ್ತೆ. ಈ ರೀತಿ ನಾವು ಟೈಟಲನ್ನು ಆ್ಯಡ್ ಮಾಡ್ಬೋದು. ಕೆಳಗಡೆ ಬಂದಾಗ ತಾವೇನು ಗಮನಿಸ್ತಾ ಇದ್ದೀರಿ, ಕ್ಲಿಕ್ ಟು ಆ್ಯಡ್ ಟೆಕ್ಸ್ಟ್ ಅಂತ ಇದೆ, ಕ್ಲಿಕ್ ಟು ಆ್ಯಡ್ ಟೆಕ್ಸ್ಟ್ ಅಂತ ಇದೆ. ಈ ಬಾಕ್ಸ್ನಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಐಕಾನ್ಸ್ಗಳು ಕಾಣ್ತಾ ಇದೆ. ಆ ಐಕಾನ್ಸ್ ಮೇಲೆ ನಿಮ್ಮ ಕರ್ಸರನ್ನು ತೆಗೆದುಕೊಂಡು ಹೋಗಿ ನಿಮಗೆ ಆ ಐಕಾನ್ಸ್ ಏನನ್ನು ಹೇಳುತ್ತೆ ಎಂಬುದನ್ನು ಡಿಸ್ಪ್ಲೇ ಆಗುತ್ತೆ. ಒಂದನೇದೇನಿದೆ, ಇಲ್ಲಿ ಸ್ಟಾಕ್ ಇಮೇಜ್ ಇದೆ, ಎರಡನೇದು ಪಿಕ್ಚರ್ಸ್ ಬರುತ್ತೆ, ಮೂರನೇದು ಇನ್ಸರ್ಟ್ ಆ್ಯನ್ ಐಕಾನ್ ಇದೆ, ಆಮೇಲೆ ಇನ್ಸರ್ಟ್ ಎ ಸ್ಮಾರ್ಟ್ ಆರ್ಟ್ ಅಂತ. ಇಲ್ಲಿ ಏನು ಬರುತ್ತೆ ಅಂದರೆ ನಮಗೆ 3D ಮಾಡೆಲ್ ಸಿಗುತ್ತೆ, ಇನ್ಸರ್ಟ್ ವೀಡಿಯೋಗಳು ಬರುತ್ತೆ, ಇನ್ಸರ್ಟ್ ಟೇಬಲ್ ಬರುತ್ತೆ, ಇನ್ಸರ್ಟ್ ನಮಗೆ ಚಾರ್ಟ್ಗಳು ಬರುತ್ತೆ.
ನೋಡಿ ಯಾವ ರೀತಿ ಇದೆ ಅಂದರೆ ನಮ್ಮ ಪ್ರೆಸೆಂಟೇಷನ್ಗೆ ಏನೆಲ್ಲ ಬೇಕಾಗುತ್ತೆ ಅದನ್ನು ನಾವು ನೇರವಾಗಿ ಇಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಆ್ಯಡ್ ಮಾಡ್ಕೊಳ್ಬೋದು. ಅದು ಇಮೇಜ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಸ್ಮಾರ್ಟ್ 3D ಮಾಡೆಲ್ಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಆಡಿಯೋಸ್ಗಳನ್ನು ಕೂಡ ನಾವು ಇಲ್ಲಿ ಸ್ಲೈಡ್ಸ್ನಲ್ಲಿ ಇನ್ಸರ್ಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡ್ತೀರಿ, ಒಂದು ಸ್ಲೈಡ್ಸನ್ನು ಇನ್ಸರ್ಟ್ ಮಾಡ್ತೀರಿ. ಇನ್ಸರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿಯ ಸ್ಲೈಡ್ ಬೇಕು, ಯಾವ ಥೀಮಿನ ಸ್ಲೈಡ್ ಬೇಕು, ಅಂದರೆ ಯಾವ ಥೀಮಿನ ಸ್ಲೈಡನ್ನು ತೆಗೆದುಕೊಳ್ಬೇಕು ಸರ್ ಅಂದರೆ ಅಲ್ಲಿ ನೀವು ಯಾವ ರೀತಿಯ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀರಿ, ಯಾವ ರೀತಿ ಪ್ರೆಸೆಂಟೇಷನ್ ಮಾಡುವಾಗ ನಿಮ್ಗೆ ಏನೆಲ್ಲ ಕಂಟೆಂಟ್ ಬೇಕು ಅದಕ್ಕೆ ಅನುಕೂಲವಾಗುವಂಥ ಥೀಮನ್ನು ಒಳಗಡೆ ಸ್ಲೈಡ್ಸನ್ನು ನಾವು ಇನ್ಸರ್ಟ್ ಮಾಡ್ಕೋಬೇಕು. ಸೊ ಒಂದು ವೇಳೆ ಪ್ರೆಸೆಂಟೇಷನ್ ಮಾಡುವಾಗ ನಮಗೆ ಇಮೇಜ್ ಕೂಡ ನಾವು ಆ್ಯಡ್ ಮಾಡ್ತೇವೆ, ವಿಡಿಯೋ ಆ್ಯಡ್ ಮಾಡ್ತೇವೆ, ಸೊ ಚಾರ್ಟ್ ಕೂಡ ಆ್ಯಡ್ ಮಾಡಬೇಕಾಗಿದೆ, ಟೇಬಲ್ ಕೂಡ ಆ್ಯಡ್ ಮಾಡಬೇಕಾಗಿದೆ ಅಂದರೆ ಸೊ ಅದಕ್ಕೆ ಅನುಕೂಲವಾಗುವಂಥ ಥೀಮನ್ನು ಒಳಗೊಂಡಿರುವಂಥ ಸ್ಲೈಡನ್ನು ನಾವು ಏನು ಮಾಡಬೇಕು, ಇನ್ಸರ್ಟನ್ನು ಮಾಡ್ಕೋಬೇಕು. ಸೊ ಡಿಪೆಂಡ್ ಅಪಾನ್ ಅವರ್ ಪ್ರೆಸೆಂಟೇಷನ್, ನಮಗೆ ಪ್ರೆಸೆಂಟೇಷನ್ಗೆ ಅನುಕೂಲವಾಗುವಂಥ ಥೀಮನ್ನು ಒಳಗೊಂಡಿರುವಂಥ ಸ್ಲೈಡನ್ನು ನಾವು ಇನ್ಸರ್ಟನ್ನು ಮಾಡ್ತೇವೆ. ಸೊ ಒಂದು ಬಾರಿ ನಾವು ಇನ್ಸರ್ಟ್ ಮಾಡಿದ್ಮೇಲೆ ಅಲ್ಲಿ ನಾವು ಕಂಟೆಂಟನ್ನು ಹಾಕ್ತೀವಿ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ನಾನು ಟೈಟಲನ್ನು ಹಾಕಿದ್ದೀನಿ. ಸೊ ಟೈಟಲ್ ಈ ರೀತಿ ಇದೆ, ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂತ ಟೈಟಲನ್ನು ಮಾಡಿದೆ. ಸೊ ಈ ರೀತಿ ಮಾಡಿದ ಮೇಲೆ ನಮಗೆ ಇನ್ಸರ್ಟ್ ಟ್ಯಾಬ್ನಲ್ಲಿ ಏನೆಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಪಕ್ಕದಲ್ಲಿ ನ್ಯೂ ಸ್ಲೈಡಿನ ಪಕ್ಕದಲ್ಲಿ ಮೇಲೆ ಲೇಔಟ್ ಅಂತ ಇದೆ. ಸೊ ಲೇಔಟ್ ಅಂತ ಕ್ಲಿಕ್ ಮಾಡಿದಾಗ ಕೂಡ ನಮಗೆ ಡಿಫರೆಂಟ್ ಥೀಮನ್ನು ಒಳಗೊಂಡಿರುವಂತಹ ಒಂದು ಲೇಔಟ್ಗಳು ಸಿಗುತ್ತೆ. ಸೊ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಬ್ಲ್ಯಾಂಕ್ ಅಂತ ನಾನು ಕ್ಲಿಕ್ ಮಾಡ್ತೇನೆ. ಸೊ ಬ್ಲ್ಯಾಂಕ್ ಅಂತ ನಾನು ಲೇಔಟನ್ನು ಕ್ಲಿಕ್ ಮಾಡಿದರೆ ಆಲ್ರೆಡಿ ನಾವು ಒಂದು ಥೀಮನ್ನು ಇಟ್ಕೊಂಡು ಒಂದು ಸ್ಲೈಡನ್ನು ಇನ್ಸರ್ಟನ್ನು ಮಾಡಿದ್ದೀವಿ. ಬಟ್ ನಾವು ಆ ಸ್ಲೈಡನ್ನು ಇನ್ಸರ್ಟ್ ಮಾಡಿದ ಮೇಲೆ ಲೇಔಟ್ ಹತ್ರ ಹೋಗಿ ನಮಗೆ ಯಾವ ಲೇಔಟ್ ಬೇಕು ಆ ಲೇಔಟನ್ನು ನಾನು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿರುವಂಥ ಸ್ಲೈಡಿನ ಥೀಮ್ ಏನಿರುತ್ತೆ ಅದು ಚೇಂಜ್ ಆಗಿ ಈಗ ನಾನು ಕ್ಲಿಕ್ ಮಾಡಿರುವಂಥ ಹೊಸ ಲೇಔಟ್ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಆ ಸ್ಲೈಡಿಗೆ ಅಲ್ಲಿ ಅಪ್ಲೈ ಆಗುತ್ತೆ ನೋಡಿ. ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ಕಾಗಿ ನಾವು ಒಂದು ಥೀಮನ್ನು ಇಟ್ಕೊಂಡು ಸ್ಲೈಡನ್ನು ಇನ್ಸರ್ಟ್ ಮಾಡಿರ್ತೀವಿ. ಅದಾದಮೇಲೆ ವರ್ಕ್ ಮಾಡ್ತಾ ಈ ಥೀಮ್ ನನಗೆ ಬೇಕಾಗಿಲ್ಲ, ಒಂದಿಷ್ಟು ಲೇಔಟನ್ನು ಚೇಂಜ್ ಮಾಡಬೇಕಾಗಿದೆ ಅಂತ ಅನಿಸಿದಾಗ ನಾವೇನು ಮಾಡಬೇಕು, ನ್ಯೂ ಸ್ಲೈಡ್ ಪಕ್ಕದಲ್ಲಿರುವಂತಹ ಲೇಔಟ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ ನಮಗೆ ಬೇಕಾಗುವಂಥ ಲೇಔಟನ್ನು ನಾವು ಏನಾದರೂ ಕ್ಲಿಕ್ ಮಾಡಿದರೆ ನಮಗೆ ಏನಾಗುತ್ತೆ, ಆಲ್ರೆಡಿ ಏನು ಸ್ಲೈಡ್ ಸೆಲೆಕ್ಟ್ ಆಗಿರುತ್ತೆ ಸ್ಲೈಡನ್ನು ಒಂದು ಥೀಮನ್ನು ಕೊಟ್ಟಿರ್ತೀವಿ, ಆ ಥೀಮ್ ಚೇಂಜ್ ಆಗಿ ಹೊಸ ಲೇಔಟ್ ಏನಾಗುತ್ತೆ ಅದಕ್ಕೆ ಅಪ್ಲೈ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದಾದ ಮೇಲೆ ಈಗಾಗಲೇ ನೀವು ಅಪ್ಲೈ ಮಾಡಿರ್ತೀರಿ, ಮತ್ತು ನಮಗೆ ರೀಸೆಟ್ ಮಾಡಬೇಕಾಗಿದೆ. ಮೊದಲನೇ ಹಂತಕ್ಕೆ ಹೋಗಬೇಕಾದ್ರೆ ಇಲ್ಲಿ ರೀಸೆಟ್ ಅಂತ ಬರುತ್ತೆ, ಅದರ ಕೆಳಗಡೆ ಸೆಕ್ಷನ್ ಅಂತ ಇದೆ. ಸುಮಾರು ನೀವು 20 ರಿಂದ 30 ಸ್ಲೈಡ್ಸನ್ನು ಮಾಡ್ತಾ ಹೋಗ್ತೀರಿ. ಸೊ ಆ ಒಂದು ಸ್ಲೈಡ್ಸನ್ನು ಒಂದು ವರ್ಕನ್ನು ಮಾಡುವಾಗ, ಒಂದು ಪ್ರೆಸೆಂಟೇಷನನ್ನು ಮಾಡುವಾಗ ನೀವು ಸೆಕ್ಷನ್ಸನ್ನು ಮಾಡ್ಕೋಬೋದು. ಸೊ ಸೆಕ್ಷನ್ ಅಂತ ಬಂದಾಗ ಎಕ್ಸಾಂಪಲ್ ಆಗಿ ನಾನು ಪಾರ್ಟ್ಸ್ ಆಫ್ ಕಂಪ್ಯೂಟರ್ ವಿಷಯವನ್ನು ಹೇಳಬೇಕಾಗಿದೆ. ಅದಕ್ಕೆ ಪೂರಕವಾಗಿ ಒಂದು PPTಯನ್ನು, ಒಂದು ಪ್ರೆಸೆಂಟೇಷನನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಸೆಕ್ಷನ್ ಯಾವ ರೀತಿ ಮಾಡ್ಬೋದು, ಇಂಟ್ರೊಡಕ್ಷನ್ ಟು ದ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಮಾಡ್ಬೋದು. ಎರಡನೇದು ಏನು ಮಾಡ್ಬೋದು, ಫಂಕ್ಷನ್ಸ್ ಆಫ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂತ ಮಾಡ್ಬೋದು. ಮೂರನೇದೇನಪ್ಪ ಅಂದರೆ ಅಲ್ಲಿ ನಮಗೆ ಅಪ್ಲಿಕೇಶನ್ ಆಫ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಇನ್ ವೇರಿಯಸ್ ಏರಿಯಾ ಅಥವಾ ವೇರಿಯಸ್ ಫೀಲ್ಡ್ ಅಂತ ನಾವು ಮಾಡ್ಬೋದು. ಸೊ ಒಂದು ಪ್ರೆಸೆಂಟೇಷನ್ ಅಂತ ಮಾಡುವಾಗ ಅಲ್ಲಿ ಸೆಕ್ಷನ್ಸನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಆ ಸೆಕ್ಷನ್ ರಿಲೇಟೆಡ್ ಆಗಿರುವಂಥ ಸ್ಲೈಡ್ಸನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಫಸ್ಟ್ ಆಫ್ ಆಲ್ ನಾವು ನ್ಯೂ ಸ್ಲೈಡನ್ನು ತೆಗೆದುಕೊಂಡ ಮೇಲೆ ಅದರ ಲೇಔಟನ್ನು ಕೂಡ ಚೇಂಜ್ ಮಾಡ್ಬೋದು, ಆಮೇಲೆ ರೀಸೆಟ್ ಮಾಡ್ಬೋದು, ಆಮೇಲೆ ಅಲ್ಲಿ ಸೆಕ್ಷನ್ಸನ್ನು ನಾವು ಕ್ರಿಯೇಟನ್ನು ಮಾಡ್ಬೋದು. ಸೊ ಇದಾದ ನಂತರ ನಮಗೇನಾಗುತ್ತೆ ಅಂದರೆ ನೋಡಿ, ಈಗ ನಾನು ಪಾರ್ಟ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಹೆಡ್ ಕೊಟ್ಟಿದ್ದೀನಿ. ಈ ಹೆಡ್ಡಿಂಗನ್ನು ನಾನು ಬೋಲ್ಡ್ ಮಾಡಬೇಕಾಗಿದೆ. ಸೊ MS ವರ್ಡ್ನಲ್ಲಿ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ, ನಾನು ಡಿಜಿಟಲ್ ಡಾಕ್ಯುಮೆಂಟೇಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ರೀತಿ ನಾನು ಈ ಒಂದು ಟೈಟಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಮಗೆ ಬೋಲ್ಡ್ ಅಂತ ಇದೆ, ಬೋಲ್ಡ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಟೆಕ್ಸ್ಟ್ಗಳು ಬೋಲ್ಡ್ ಆಗುತ್ತೆ. ಅದೇ ರೀತಿ ಇಟಾಲಿಕ್ ಬೇಕಾದರೆ ಇಟಾಲಿಕ್ ನಾವು ಮಾಡ್ಬೋದು, ಅಂಡರ್ಲೈನ್ ಬೇಕಾದರೆ ಅಂಡರ್ಲೈನ್ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ. ಸೊ ಇದು ಏನಿದೆ ಅಂದರೆ ಈ ರೀತಿ. ಸೊ ನೆಕ್ಸ್ಟ್ ಏನು ಬರುತ್ತೆ, ಟೆಕ್ಸ್ಟ್ ಶ್ಯಾಡೋಸ್ ಅಂತ ಬರುತ್ತೆ. ಟೆಕ್ಸ್ಟ್ ಶ್ಯಾಡೋಸ್ ಅಂದರೆ ಒಂಥರ ರೀತಿಯಲ್ಲಿದೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಮ್ಮ ಟೆಕ್ಸ್ಟ್ಗೆ ಏನಾಗುತ್ತೆ, ಒಂದಿಷ್ಟು ಶ್ಯಾಡೋ ಏನಾಗುತ್ತೆ ಅಲ್ಲಿ ಏನಾಗುತ್ತೆ, ಆ ಎಫೆಕ್ಟು ಅಲ್ಲಿ ಅಪ್ಲೈ ಆಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ರೀತಿ ನೋಡಿ. ಸೊ ಅದಾದಮೇಲೆ ಈಗಾಗಲೇ ನಾನೇನು ಟೈಟಲನ್ನು ಸೆಲೆಕ್ಟ್ ಮಾಡಿದ್ದೀನಿ, ಅದರ ಫಾಂಟನ್ನು ಚೇಂಜ್ ಮಾಡಬೇಕಾದಾಗ ಈ ಫಾಂಟ್ ಸೆಕ್ಷನ್ನಲ್ಲಿ ಬಂದು ಕ್ಲಿಕ್ ಮಾಡಿ ಡೌನ್ವರ್ಡ್ ಆ್ಯರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಡಿಫರೆಂಟ್ ಆಗಿರುವಂತಹ ಪಾರ್ಟ್ಸ್ ಆಫ್ ಕಂಪ್ಯೂಟರ್ನ ಒಂದು ಡಿಫ್ರೆಂಟ್ ಫಾಂಟ್ಸನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ನಾನು ಒಂದಿಷ್ಟು ಫಾಂಟನ್ನು ಚೇಂಜ್ ಮಾಡಿದ್ದೀನಿ. ಸೊ ಈ ರೀತಿ ಪ್ರೆಸೆಂಟೇಷನ್ ಮಾಡುವಾಗ ನಿಮ್ಮ ಪ್ರೆಸೆಂಟೇಷನ್ಗೆ ಪೂರಕವಾಗಿರುವಂಥ ಫಾಂಟ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅದಾದ ನಂತರ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸ್ಟ್ರೈಕ್ ಥ್ರೋ ಇದೆ. ಸ್ಟ್ರೈಕ್ ಥ್ರೋ ಅಂತ ಕ್ಲಿಕ್ ಮಾಡಿದಾಗ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು, ಆ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಅದಾದಮೇಲೆ ಸ್ಟ್ರೈಕ್ ಥ್ರೋ ಅಂತ ನಾವು ಏನು ಮಾಡ್ಬೋದು,
ಕ್ಲಿಕ್ಕನ್ನು ಮಾಡಿದಾಗ ಒಂದು ಗೆರೆ ಸ್ಟ್ರೈಕ್ ಥ್ರೋ ಈ ರೀತಿ ಬರ್ತದೆ. ತಾವು ಗಮನಿಸ್ತಾ ಇದ್ದೀರಿ, ನಾನು ಕ್ಲಿಕ್ ಮಾಡಿದಾಗ ಯಾವ ರೀತಿ ಎಫೆಕ್ಟ್ ಅಲ್ಲಿ ಅಪ್ಲೈ ಆಗ್ತಾ ಇದೆ ಅಂತ. ನಾನು ಮತ್ತೆ ರಿಮೂವ್ ಮಾಡಿದೆ. ಸೊ ಅದಾದಮೇಲೆ ಕೆಳಗಡೆ ನಮಗೆ ಈ ಒಂದು ಅಕ್ಷರಗಳೇನಿದೆ, ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಏನಿದೆ, ಆಲ್ಫಾಬೆಟ್ಸ್ ಏನಿದೆ, ಅದೇ ನಮಗೆ ಭಾಳ ಟೈಟ್ ಅಂದರೆ ಆಲ್ಫಾಬೆಟ್ ಮಧ್ಯದಲ್ಲಿ ಸ್ಪೇಸ್ ಇರಬಾರ್ದು. ಸೊ ಆ ರೀತಿ ನಾವು ಹೇಳಬೇಕಾದ್ರೆ ವೆರಿ ಟೈಟ್ ಅಂತ ಮಾಡ್ತೀವಿ. ಟೈಟ್ ಅಂದರೆ ಸ್ವಲ್ಪ, ನಾರ್ಮಲ್ ಅಂದರೆ ಈ ರೀತಿ ಇರುತ್ತೆ, ಲೂಸ್ ಅಂದರೆ ನೋಡಿ ಯಾವ ರೀತಿ ಆಲ್ಫಾಬೆಟ್ ಮಧ್ಯದಲ್ಲಿ ಸ್ಪೇಸ್ ಕ್ರಿಯೇಟ್ ಆಗ್ತಾ ಇದೆ. ವೆರಿ ಲೂಸ್ ಅಂದರೆ ಈ ರೀತಿ, ಮೋರ್ ಸ್ಪೇಸಿಂಗ್ ಅಂದಾಗ ನಮ್ಮ ಏನಾಗುತ್ತೆ, ಈ ಒಂದು ಆಲ್ಫಾಬೆಟ್ ಮಧ್ಯದಲ್ಲಿ 3 ಸ್ಪೇಸ್ಗಳು ಉಂಟಾಗುತ್ತೆ. ಸೊ ಈ ರೀತಿ ಪ್ರೆಸೆಂಟೇಷನ್ ಮಾಡುವಾಗ ನೀವೇನು ಮಾಡ್ಬೋದು, ಈ ಒಂದು ಆಲ್ಫಾಬೆಟ್ ವರ್ಡ್ಸ್ನಲ್ಲಿರುವಂಥ ಆಲ್ಫಾಬೆಟ್ಸ್ ಮಧ್ಯದಲ್ಲಿ ಸ್ಪೇಸನ್ನು ನಾವು ಅಡ್ಜಸ್ಟನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಇದಾದ ಮೇಲೆ ಕೆಳಗಡೆ ಇಲ್ಲಿ ನಮಗೆ ಇನ್ನೊಂದು ಬರುತ್ತೆ, ಚೇಂಜ್ ಕೇಸ್ ಅಂತ. ಚೇಂಜ್ ಕೇಸ್ ಅಂತ ಈಗಾಗಲೇ ನಾವು ಡಿಜಿಟಲ್ ಡಾಕ್ಯುಮೆಂಟೇಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಅದೇ ರೀತಿ ಇಲ್ಲಿ ಕೂಡ ಚೇಂಜ್ ಕೇಸ್ ಅಂತ ಬಂದಾಗ ಇಲ್ಲಿ ಸೆಂಟೆನ್ಸ್ ಕೇಸ್ ಅಂತ ಬರುತ್ತೆ. ಸೆಂಟೆನ್ಸ್ ಕೇಸ್ ಅಂದರೆ ನೀವು ಟೈಪ್ ಮಾಡಿರುವಂಥ ಪ್ರತಿ ವ್ಯಾಖ್ಯೆಯ ಮೊದಲ ಅಕ್ಷರ ಕ್ಯಾಪಿಟಲ್ ಆಗಿರುತ್ತೆ. ಲೋವರ್ ಕೇಸ್ ಅಂದರೆ ನೀವು ಟೈಪ್ ಮಾಡಿರುವಂಥ ಎಲ್ಲ ಅಕ್ಷರಗಳು ಲೋವರ್ ಕೇಸ್ ಆಗುತ್ತೆ, ಸ್ಮಾಲ್ ಆಲ್ಫಾಬೆಟ್ಸ್ ಆಗುತ್ತೆ. ಅಪ್ಪರ್ ಕೇಸ್ ಅಂದರೆ ಎಲ್ಲ ಅಕ್ಷರಗಳು ಅಪ್ಪರ್ ಕೇಸ್ ಅಂದರೆ ಕ್ಯಾಪಿಟಲ್ ಆಗಿರುತ್ತೆ. ಕ್ಯಾಪಿಟಲೈಸ್ ಈಚ್ ವರ್ಡ್, ನೀವು ಏನು ಸೆಂಟೆನ್ಸ್ ಎಲ್ಲ ಟೈಪ್ ಮಾಡಿರ್ತೀರಿ ಪ್ರತಿ ವರ್ಡಿನ ಮೊದಲ ಅಕ್ಷರ ಕ್ಯಾಪಿಟಲ್ ಆಗುತ್ತೆ. ಸೊ ಇದು ಟಾಗಲ್ ಕೇಸ್ ಅಂದಾಗ ಪ್ರತಿ ವರ್ಡಿನ ಮೊದಲನೇ ಅಕ್ಷರ ಸ್ಮಾಲ್ ಆಗುತ್ತೆ, ಉಳಿದ ಅಕ್ಷರಗಳು ಕ್ಯಾಪಿಟಲ್ ಆಗುತ್ತೆ. ಎಕ್ಸಾಂಪಲ್ ಆಗಿ ನಾನು ಕ್ಲಿಕ್ ಮಾಡಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಡಿಜಿಟಲ್ ಡಾಕ್ಯುಮೆಂಟೇಷನಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ತಾವು ಗಮನಿಸ್ತಾ ಇದ್ದೀರಿ, ಇಷ್ಟೊಂದಿದೆ. ಇದಾದ ಮೇಲೆ ಈಗ ನಾನು ಈ ಒಂದು ಟೈಟಲ್ ಏನು ಕೊಟ್ಟಿದ್ದೆ ಅದರ ಸೈಜ್ನಲ್ಲಿ ಒಂದಿಷ್ಟು ಚೇಂಜ್ ಮಾಡಬೇಕಾಗಿದೆ. ಒಂದು ಹೆಚ್ಚು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸೊ ಆಗ ನಾವೇನು ಮಾಡಬೇಕು, ಆ ಟೆಕ್ಸ್ಟ್ಗಳನ್ನು ನಾಟ್ ಓನ್ಲಿ ಟೈಟಲ್, ಈ ಸ್ಲೈಡ್ನಲ್ಲಿ ಬಳಸಿರುವಂತಹ ಯಾವುದೇ ಟೆಕ್ಸ್ಟಿನ ಸೈಜನ್ನು ನೀವು ಚೇಂಜ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಆ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ನಿಮಗೆ 2 ರೀತಿಯಲ್ಲಿ ಫಾಂಟ್ ಸೈಜ್ ಅಂತ ಒಂದು ಬಾಕ್ಸ್ ಇದೆ, 60 ಅಂತ ನಾವೇನು ನೋಡ್ತಾ ಇದ್ದೀರಿ. ಪಕ್ಕದಲ್ಲಿ ಆರೋ ಮಾರ್ಕನ್ನು ಕ್ಲಿಕ್ ಮಾಡಿ, ಆಗ ನಿಮಗೆ 8ರಿಂದ ಸ್ಟಾರ್ಟ್ 8, 9, 10 ಹಿಡ್ಕೊಂಡು ನಿಮ್ಮೇನಾಗುತ್ತೆ ಮ್ಯಾಕ್ಸಿಮಮ್ ಆಗಿ ನಿಮಗೆ ಇಲ್ಲಿ 96ವರೆಗೆ ಇಲ್ಲಿ ಒಂದು ಮೆನು ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ನೀವೇನು ಮಾಡ್ಬೋದು, ಮ್ಯಾನುವಲ್ ಆಗಿ ಕೂಡ ಎಂಟ್ರಿಯನ್ನು ಮಾಡ್ಬೋದು. ಇಲ್ಲಿ ಮ್ಯಾನುವಲ್ ಆಗಿ ಕೂಡ ನಾನು 150 ಅಂತ ನಾನು ಎಂಟ್ರಿ ಮಾಡಿದ್ದೆ. ಸೊ ಯಾವ ರೀತಿ ಅಕ್ಷರಗಳಲ್ಲಿ ಅದರ ಸೈಜ್ನಲ್ಲಿ ಚೇಂಜ್ ಆಯಿತು. ಸೊ ಲಿಸ್ಟ್ನಲ್ಲಿ ನಿಮಗೆ ಬಂದಿದೆ. ಮ್ಯಾನುವಲ್ ಆಗಿ ಕೂಡ ನೀವು ಎಷ್ಟು ಇಲ್ಲಿ ನಂಬರ್ಸನ್ನು ಎಂಟ್ರಿ ಮಾಡಿದರೆ ಅದರ ಪ್ರಕಾರ ಸೈಜ್ ಕೂಡ ಚೇಂಜ್ ಆಗುತ್ತೆ. ಸೊ ಇದಾದ ನಂತರ ನಿಮಗೆ ಈ ಸೈಜ್ ಇನ್ಕ್ರೀಸ್ ಮಾಡಬೇಕಾದ್ರೆ ಇಲ್ಲಿ ಇನ್ಕ್ರೀಸ್ ಫಾಂಟ್ ಸೈಜ್ ಅಂತ ಇಲ್ಲಿ ನೋಡಿ, ಕ್ಯಾಪಿಟಲ್ ಎನಲ್ಲಿ ಒಂದಿಷ್ಟು ಸೈಜ್ನಲ್ಲಿ ದೊಡ್ಡದಾಗಿರುವಂಥ ಒಂದು ಐಕಾನ್ ಇದೆ. ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಕೂಡ ನಾವೇನು ಮಾಡ್ಬೋದು, ಟೆಕ್ಸ್ಟಿನ ಸೈಜನ್ನು ನಾವು ಇನ್ಕ್ರೀಸನ್ನು ಮಾಡ್ಬೋದು. ಅದೇ ರೀತಿ ಪಕ್ಕದಲ್ಲಿರುವಂಥ ಸ್ಮಾಲ್ ಎ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಟೆಕ್ಸ್ಟಿನ ಸೈಜನ್ನು ಡಿಕ್ರೀಸನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇಷ್ಟಾಯಿತು. ಸೊ ಇದಾದ ಮೇಲೆ ಇಲ್ಲಿ ಕೆಳಗಡೆ ಏನಿದೆ ಅಂದರೆ ನಿಮಗೆ ಟೆಕ್ಸ್ಟ್ ಹೈಲೈಟರ್ ಅಂತ ಇದೆ. ಟೆಕ್ಸ್ಟ್ ಹೈಲೈಟರ್ ಅಂದರೆ ನಾವು ಫಸ್ಟ್ ಆಫ್ ಆಲ್ ಏನು ಮಾಡ್ತೀವಿ, ಈ ಒಂದು ಟೆಕ್ಸ್ಟ್ಗಳನ್ನು ನಾವು ಸೆಲೆಕ್ಟ್ ಮಾಡಿ ಇದಷ್ಟನ್ನೇ ನಾನು ಹೈಲೈಟ್ ಮಾಡಬೇಕಾಗಿದೆ ಅಂದರೆ ಹೈಲೈಟ್ ಹತ್ರ ಹೋಗಿ ನಾನು ಕ್ಲಿಕ್ ಮಾಡಿದರೆ ಅಷ್ಟು ಟೆಕ್ಸ್ಟ್ ಏನಾಗುತ್ತೆ, ಹೈಲೈಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಹೈಲೈಟ್ ಮಾಡುವಂಥ ಕಲರ್ನಲ್ಲಿ ಕೂಡ ಚೇಂಜ್ ಮಾಡ್ಬೋದು. ಸರ್ ನಾನು ಯೆಲ್ಲೋ ಕಲರ್ ಬೇಡ, ಪಿಂಕ್ ಕಲರ್ ಹೈಲೈಟ್ ಬೇಕು ಅಂದರೆ ನಾವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಈ ಒಂದು ಟೆಕ್ಸ್ಟನ್ನು ನಾವೇನು ಮಾಡಬೇಕು, ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಾವು ಆ್ಯರೋ ಮಾರ್ಕಿಗೆ ಹೋಗಿ ಯಾವ ಕಲರ್ ಬೇಕು ಆ ಕಲರನ್ನು ಸೆಲೆಕ್ಟ್ ಮಾಡಿದರೆ ಆ ಕಲರ್ನಿಂದ ಆ ಒಂದು ವರ್ಡ್ ಹೈಲೈಟ್ ಆಗುತ್ತೆ. ನಾಟ್ ಓನ್ಲಿ ವರ್ಡ್, ನೀವು ಕಂಪ್ಲೀಟ್ ಸೆಂಟೆನ್ಸನ್ನು, ಪ್ಯಾರಾಗ್ರಾಫನ್ನು, ನಿಮಗೆ ಯಾವ ವಿಷಯ ಹೈಲೈಟ್ ಮಾಡಬೇಕಾಗಿದೆ ಆ ವಿಷಯವನ್ನು ನೀವು ಹೈಲೈಟ್ ಮಾಡಲಿಕ್ಕೆ ಖಂಡಿತ ಕೂಡ ಸಾಧ್ಯ. ಸೊ ಇದಾದಮೇಲೆ ಸರ್ ಟೆಕ್ಸ್ಟ್ ಏನು ಟೈಪ್ ಮಾಡಿದ್ದೀವಿ ಆ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಬೇಕಾಗಿದೆ ಅಂದರೆ ನಾವು ಇಲ್ಲಿ ಹೋಗಬೇಕು. ಇಲ್ಲಿ ಫಾಂಟ್ ಕಲರ್ ಅಂತ ಬರುತ್ತೆ. ಪಕ್ಕದಲ್ಲಿರುವಂಥ ಆ್ಯರೋ ಮಾರ್ಕನ್ನು ಕ್ಲಿಕ್ ಮಾಡಿದಾಗ ಡಿಫರೆಂಟ್ ಕಲರ್ಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ಯಾವ ಕಲರ್ ಬೇಕು, ಎಕ್ಸಾಂಪಲ್ ಆಗಿ ನನಗೆ ಬ್ಲೂ ಕಲರ್ ಬೇಕು ಅಂತ ಬ್ಲೂ ಕಲರ್ ನಾನು ಸೆಲೆಕ್ಟ್ ಮಾಡಿದರೆ ನಿಮ್ಮ ಟೈಟಲ್ ಏನಾಗುತ್ತೆ, ಬ್ಲೂ ಕಲರ್ನಲ್ಲಿ ಬರ್ತದೆ. ಈ ರೀತಿ ಕಲರ್ಸನ್ನು ಕೂಡ ನಾವು ಚೇಂಜ್ ಮಾಡ್ಬೋದು. ಇದಾದಮೇಲೆ ಈಗ ನಾವು ಟೆಕ್ಸ್ಟನ್ನು ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಮಾಡಿದಾಗ ಆ ಎಫೆಕ್ಟು ನಿಮಗೆ ಅಪ್ಲೈ ಆಗುತ್ತೆ, ಅದರ್ವೈಸ್ ನೋ. ಈಗ ನಾನು ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಟೈಟಲನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಏನಿದೆ ಅಂತ ನೋಡಿ, ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಅಲೈನ್ ಲೆಫ್ಟಿಗೆ ಹೋಗ್ಬೋದು, ಸೆಂಟರ್ಗೆ ಇಡ್ಬೋದು, ಆಮೇಲೆ ರೈಟಿಗೆ ಹೋಗ್ಬೋದು, ಅಥವಾ ಇಲ್ಲಿ ಏನಿದೆ ಅಂದರೆ ಜಸ್ಟಿಫೈ ಅಂತ ಬಂದಾಗ ಜಸ್ಟಿಫೈ ಕೂಡ ಆಗುತ್ತೆ ಅದು. ಸೊ ಈ ರೀತಿ ನಾನು ಟೈಟಲ್ ಅಂತ ಬಂದಾಗ ಸೆಂಟರ್ ಇಡ್ತೀನಿ, ನೀವು ಇಡ್ಬೋದು. ಸೊ ಇದಾದ ನಂತರ ಇಲ್ಲಿ ನಿಮಗೆ ನಾನು ಮತ್ತೊಂದು ಸ್ಲೈಡನ್ನು ಇನ್ಸರ್ಟ್ ಮಾಡಿ ಸೀರಿಯಲ್ ನಂಬರ್ಸನ್ನು ಆ್ಯಡ್ ಮಾಡುವುದನ್ನು ನಿಮಗೆ ಹೇಳ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಒಂದು ಸ್ಲೈಡನ್ನು ಎಂಟ್ರಿ ಮಾಡಿದ್ದೀನಿ. ಇದರಲ್ಲಿ ಏನಿದೆ ಅಂದರೆ ಕೇವಲ ನಮಗೆ ಒಂದು ಟೈಟಲನ್ನು ಒಳಗೊಂಡಿರುವಂಥದ್ದನ್ನು ಥೀಮನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈಗ ನಾನು ಏನು ಮಾಡ್ತೀನಿ, ಈ ಕಂಟೆಂಟನ್ನು ನಾನು ಏನು ಮಾಡ್ತೀನಿ, ಸೆಲೆಕ್ಟನ್ನು ಮಾಡ್ತೀನಿ.
ಸೆಲೆಕ್ಟ್ ಮಾಡಿ ಇಲ್ಲಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಕರ್ಸರ್ ಅಬ್ಸರ್ವೇಷನ್ ಮಾಡಬೇಕು. ಇಲ್ಲಿ ಬುಲೆಟ್ಸ್ ಅಂತ ಬರುತ್ತೆ. ಸೊ ಬುಲೆಟ್ಸ್ ಪಕ್ಕದಲ್ಲಿ ಆರೋ ಮಾರ್ಕನ್ನು ಕ್ಲಿಕ್ ಮಾಡಿದಾಗ ನಮಗೆ ಡಿಫರೆಂಟ್ ಶೇಪ್ ಇರುವಂಥ ಬುಲೆಟ್ಸ್ ಬರುತ್ತೆ. ನೋಡಿ ನಾನು ಇಲ್ಲಿ ನೋಡಿ ಒಂದೇ ಈ ಶೇಪನ್ನು ತೆಗೆದುಕೊಂಡಾಗ ತಾವು ಗಮನಿಸಬೇಕು ಯಾವ ರೀತಿ ಬುಲೆಟ್ ಶೇಪ್ ಬಂದಿದೆ. ನೋಡಿ ಯಾವ ರೀತಿ ಬುಲೆಟ್ ಶೇಪ್ ಚೇಂಜ್ ಆಗ್ತಾ ಇದೆ. ನೋಡಿ ಆರೋ ಮಾರ್ಕಿನ ಬುಲೆಟು, ರೈಟ್ ಮಾರ್ಕಿನ ಬುಲೆಟು ನೋಡಿ ಈ ರೀತಿ ಡೈಮಂಡ್ ಶೇಪಿಂದ ಇದೆ. ಸರ್ಕಲ್ ಶೇಪ್ ಕೂಡ ಬರ್ತದೆ, ಹಾಲೋ ರೌಂಡ್ ಬುಲೆಟ್ ಅಂತ ಹೇಳ್ತೀವಿ ನಾವು. ಸೊ ನಾನು ಇಲ್ಲಿ ಆರೋ ಮಾರ್ಕ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳು, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ನೀವು ಟೈಪನ್ನು ಮಾಡುವಾಗ ವಿವಿಧ ಕಂಟೆಂಟ್ಗಳನ್ನು ನೀವು ಟೈಪ್ ಮಾಡುವಾಗ ಏನಾಗುತ್ತೆ ಅಂದರೆ ಇಲ್ಲಿ ನೀವು ಬುಲೆಟ್ಸ್ಗಳನ್ನು ಬುಲೆಟ್ ಪಾಯಿಂಟ್ಸ್ಗಳನ್ನು ಹಾಕಲಿಕ್ಕೆ ಅವಕಾಶ ಇದೆ. ಸೊ ಈ ರೀತಿ ನೀವೇನು ಮಾಡಬೇಕು ಅಂದರೆ ಈ ಒಂದು ಬುಲೆಟ್ ಪಾಯಿಂಟ್ಸ್ಗಳನ್ನ ಬುಲೆಟ್ ಶೇಪ್ಸ್ಗಳನ್ನು ಕೂಡ ಇನ್ಸರ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇದಾದ ಮೇಲೆ ಇಲ್ಲ ಸರ್ ನಮಗೆ ಬುಲೆಟ್ ಪಾಯಿಂಟ್ಸ್ ಬೇಡ, ನಮಗೆ ಇಲ್ಲೇನು ಬೇಕಾಗಿದೆ ಅಂದರೆ ನಂಬರ್ಸನ್ನು ಆ್ಯಡ್ ಮಾಡಬೇಕಾಗಿದೆ. ಸೊ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಪಕ್ಕದಲ್ಲಿ ಏನಿದೆ ಅಂದರೆ ನಂಬರಿಂಗ್ ಅಂತ ಇದೆ. ನಂಬರಿಂಗ್ನಲ್ಲಿ ನಿಮಗೆ ಯಾವ ರೀತಿಯ ನಂಬರ್ ಬೇಕು, ನಿಮಗೆ ಬೇರೆ ಬೇರೆ ನಂಬರ್ಸ್ಗಳ ಶೇಪ್ ಇದೆ. ABC ಬರುತ್ತೆ, ನಂಬರ್ ಬರುತ್ತೆ, 1 2 3 ಇದೆ, ಕ್ಯಾಪಿಟಲ್ ABC ಇದೆ, 1 2 3 ಬ್ರ್ಯಾಕೆಟ್ ಇದೆ. ಸೊ ನಾನು ಈ ರೀತಿ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಈ ಕಂಪ್ಯೂಟರ್ ಡಿವೈಸ್ ಹಿಂದ್ಗಡೆ ಒಂದು ಈ ರೀತಿ ಬಂದು ಒಂದು ಬ್ರ್ಯಾಕೆಟ್ ಕೂಡ ಬಂತು. ಸೊ ಈ ರೀತಿ ನೀವು ಪಾಯಿಂಟ್ಸನ್ನು ಮಾಡ್ತಾ ಹೋಗ್ತೀರಿ. ನಂಬರಿಂಗ್ ಮಾಡಬೇಕಾದಾಗ ಆ ಎಲ್ಲ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಈ ನಂಬರಿಂಗಿಗೆ ಹೋಗಿ ಯಾವ ರೀತಿ ನಂಬರಿಂಗ್ ಬೇಕು ಆ ರೀತಿ ನಂಬರಿಂಗನ್ನು ನೀವು ಖಂಡಿತ ಕೊಡಲಿಕ್ಕೆ ಸಾಧ್ಯ ಇದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ನಮ್ಗೆ ಏನಾಗುತ್ತೆ ಅಂದರೆ ಈ ತಾವೇನು ಗಮನಿಸ್ತಾ ಇದ್ದೀರಿ ಲೈನ್ಸ್ ಇದೆ. ಸೊ ಈ ಲೈನ್ಸ್ನಲ್ಲಿ ನಾನು ಆ ಲೈನ್ಸ್ಗಳ ಮಧ್ಯದಲ್ಲಿರುವಂತಹ ಒಂದು ಗ್ಯಾಪ್, ಸೊ ಅದನ್ನು ನೋಡ್ತಾ ಹೋಗೋಣ. ಇಲ್ಲಿ ಸರ್ ಇಲ್ಲಿ ಲೈನ್ಸ್ಗಳ ಮಧ್ಯದಲ್ಲಿ ಗ್ಯಾಪ್ ಏನಿದೆ ಅದನ್ನು ನಾನು ಚೇಂಜ್ ಮಾಡಬೇಕು. ಸೊ ಅದಕ್ಕೆ ನೋಡಿ ನಾನು ಕರ್ಸರ್ ಅಬ್ಸರ್ವ್ ಮಾಡಬೇಕು. ಲೈನ್ ಸ್ಪೇಸಿಂಗ್ ಅಂತ ಇದೆ, ಅಲ್ಲಿ 1.0 ಅಂತ ಬಂದಾಗ ಸ್ಪೇಸ್ ಅಬ್ಸರ್ವ್ ಮಾಡ್ತಾ ಹೋಗಿ, ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ. ಅಲ್ಲಿ ಆಗುವಂಥ ಡಿಫರೆನ್ಸನ್ನು ನೀವು ನೋಡ್ತಾ ಹೋಗಬೇಕು. 1.5 ಅಂದಾಗ ಮತ್ತೆ ಸ್ಪೇಸ್ ಬಿಟ್ವೀನ್ ದ ಲೈನ್ ಮಧ್ಯದಲ್ಲಿ ಇರುವಂಥ ಸ್ಪೇಸ್ ಚೇಂಜ್ ಆಯ್ತಾ ಇತ್ತು. 2.0, 2.5, 3.0. ಸೊ ಯಾವ ರೀತಿ ನಾನು ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀನಿ, ಲೈನ್ ಮಧ್ಯದಲ್ಲಿರುವಂಥ ಸ್ಪೇಸ್ ಚೇಂಜ್ ಆಗ್ತಾ ಹೋಯಿತು. ಸೊ 1.0. ಸೊ ನಮ್ಮ ಪ್ರೆಸೆಂಟೇಷನ್ಗೆ ಯಾವ ರೀತಿಯ ಸ್ಪೇಸ್ ಬೇಕು ಅದನ್ನು ನಾವು ಸೆಟ್ ಮಾಡಲಿಕ್ಕೆ ಸಾಧ್ಯ. ಸೊ ಇದು ಒಂದಾಯಿತು. ಸೊ ಇದಾದಮೇಲೆ ಸ್ಪೇಸ್ ಆಗುತ್ತೆ. ಸ್ಪೇಸ್ ಆದಮೇಲೆ ಇಲ್ಲಿ ನಿಮಗೆ ಟೆಕ್ಸ್ಟ್ ಡೈರೆಕ್ಷನ್ ಅಂತ ಇದೆ. ಸೊ ಟೆಕ್ಸ್ಟ್ ಡೈರೆಕ್ಷನ್ ಅಂದರೆ ತಾವೇನು ಗಮನಿಸ್ತಾ ಇದ್ದೀರಿ ಇದೆ ಈ ರೀತಿ. ಕೆಲವೊಂದು ಬಾರಿ ನಮಗೆ ಟೆಕ್ಸ್ಟ್ ಡೈರೆಕ್ಷನ್ ಏನಾಗುತ್ತೆ ರೊಟೇಟ್ 90 ಡಿಗ್ರಿ ಅಂತ. ಸೊ ನಮಗೆ ಈ ರೀತಿ ಡೈರೆಕ್ಷನ್ಸ್ ಬೇಕಾಗುತ್ತೆ. ಸೊ ಆಗ ನಾವೇನು ಮಾಡ್ಬೋದು, ರೊಟೇಟ್ ಮಾಡ್ಬೋದು. ಅದರ್ವೈಸ್ ನೋಡಿ ಈ ರೀತಿ ರೊಟೇಟ್ ಇದೆ, ಈ ರೀತಿ ಸ್ಟ್ಯಾಕರ್ಡ್ ಬರುತ್ತೆ. ಇಲ್ಲಿ ಏನಾಗಿದೆ ಹಾರಿಜೆಂಟಲ್ ಇದೆ. ಸೊ ಹಾರಿಜೆಂಟಲ್ ಇದೆ, ಅದನ್ನು ರೊಟೇಟ್ ಮಾಡ್ಬೋದು. ಸೊ ಈ ರೀತಿ ಕೂಡ ಸಾಧ್ಯ. ಸೊ ಅವಶ್ಯಕತೆ ಇದ್ದಲ್ಲಿ ಇದನ್ನು ಬಳಸಲಿಕ್ಕೆ ಸಾಧ್ಯ ಇದೆ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಟೆಕ್ಸ್ಟ್ ಡೈರೆಕ್ಷನ್ ಅಂತ ಹೇಳ್ತೇವೆ, ಟೆಕ್ಸ್ಟ್ ಡೈರೆಕ್ಷನ್. ಸೊ ಇದಾದಮೇಲೆ ನಮಗೆ ಇಲ್ಲಿ ಅಲೈನ್ ಟೆಕ್ಸ್ಟ್ ಅಂತ ಬರುತ್ತೆ. ಅಲೈನ್ ಟೆಕ್ಸ್ಟ್ ಅಂತ ಬಂದಾಗ ನಮಗೆ ಟಾಪು, ಮಿಡ್ಲು, ಬಾಟಮು ಈ ರೀತಿ ಇದೆ. ಟೆಕ್ಸ್ಟನ್ನು ನಾವು ಟಾಪು, ಮಿಡ್ಲು, ಬಾಟಮ್ನಲ್ಲಿ ಅಲೈನ್ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಅದಾದಮೇಲೆ ನೆಕ್ಸ್ಟ್ ನಮ್ಗೆ ಏನು ಬರುತ್ತೆ ಅಂದರೆ ಇಲ್ಲಿ ನಮಗೆ ಅರೇಂಜ್ ಅಂತ ಬರುತ್ತೆ. ಅರೇಂಜ್ ಅಂತ ಬಂದಾಗ ಇಲ್ಲಿ ಈ ಕೆಲವೊಂದು ಲೇಯರ್ಸನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲಾಗಿ ನಿಮಗೆ ಇನ್ಸರ್ಟ್ ಟ್ಯಾಬನ್ನು ಸಪ್ರೇಟ್ ವೀಡಿಯೋ ಮಾಡಿ ಹೇಳಿರ್ತೀನಿ ನಾನು, ಆವಾಗ ನಿಮಗೆ ಕ್ಲಿಯರ್ ಆಗಿರುತ್ತೆ. ಸೊ ನಾನು ಇಲ್ಲೊಂದು ಶೇಪನ್ನು ತೆಗೆದುಕೊಂಡಿದ್ದೇನೆ, ಈ ರೀತಿ ಶೇಪ್. ಸೊ ಲಾಸ್ಟ್ ಟೈಮ್ ನಾನು ಈ ಶೇಪ್ ಇನ್ಸರ್ಟ್ ಮಾಡುವಾಗ ಆಗ್ತಾ ಇರಲಿಲ್ಲ. ಸೊ ಇನ್ಸರ್ಟ್ನಲ್ಲಿ ಹೋಗಿ ನಾನು ಶೇಪನ್ನು ಇನ್ಸರ್ಟ್ ಮಾಡಿದ್ದೀನಿ. ಸೊ ಈ ಶೇಪ್ ಬಂದಾಗ ನನ್ನ ಟೆಕ್ಸ್ಟ್ ಏನಾಯಿತು ಕಂಪ್ಲೀಟ್ ಕಾಣ್ತಾ ಇಲ್ಲ. ಈ ಶೇಪು ಆ ಟೆಕ್ಸ್ಟಿನ ಹಿಂದುಗಡೆ ಹೋಗಬೇಕಾಗಿದೆ. ಸೊ ಹಾಗಾದರೆ ಏನು ಮಾಡಬೇಕು? ಸೊ ಹೇಗಾದರೆ ಏನು ಮಾಡಬೇಕಂದ್ರೆ ನಾವು ಮತ್ತೆ ಹೋಮ್ಗೆ ಹೋಗಬೇಕು. ಸೊ ಹೋಮ್ಗೆ ಹೋಗಿ ಅರೇಂಜಿಗೆ ಹೋಗಬೇಕು. ಅರೇಂಜ್ಗೆ ಬ್ರಿಂಗ್ ಟು ಫ್ರಂಟ್ ಇದೆ, ಸೆಂಡ್ ಟು ಬ್ಯಾಕ್ ಅಂತ ಇದೆ. ನಾವು ಸೆಂಡ್ ಟು ಬ್ಯಾಕ್ ಅಂತ ಬಂದಾಗ ನಾನೇನು ಒಂದು ಶೇಪನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೆ ಆ ಟೆಕ್ಸ್ಟಿನ ಹಿಂದ್ಗಡೆ ಅದೇನಾಯಿತು ಬ್ಯಾಕ್ ಆಯಿತು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ರೀತಿ ನಾವೇನು ಮಾಡ್ಬೋದು, ಆ ಶೇಪ್ಸ್ಗಳ ಇಲ್ಲೇನು ಮಾಡ್ಬೋದು, ಅರೇಂಜನ್ನು ನಾವು ಮಾಡ್ಬೋದು. ಸೊ ಅರೇಂಜನ್ನು ಮಾಡಲಿಕ್ಕೆ ಖಂಡಿತ ಕೂಡ ಸಾಧ್ಯ ಇದೆ. ಸೊ ಇಷ್ಟು ಆಯಿತು. ಸೊ ಇದಾದಮೇಲೆ ಇಲ್ಲಿ ನಿಮಗೆ ಶೇಪ್ ಫಿಲ್, ಇಲ್ಲಿ ನಮಗೆ ಶೇಪನ್ನು ಆಲ್ರೆಡಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇದರಲ್ಲಿ ನನಗೆ ಬೇರೆ ಕಲರ್ ಬೇಕು. ಶೇಪ್ ಫಿಲ್ ಹತ್ರ ಹೋಗಿ ಡೌನ್ಲೋಡ್ ಆರೋ ಮಾರ್ಕ್ ಇದೆ, ಅಲ್ಲಿ ಹೋಗಿ ನಾನು ಬೇರೆ ಬೇರೆ ಕಲರ್ಸ್ ನೋಡಿ, ತಾವೇನು ಗಮನಿಸ್ತಾ ಇದ್ದೀರಿ, ಬೇರೆ ಬೇರೆ ಕಲರ್ಸನ್ನು ಆ ಒಂದು ಶೇಪ್ನಲ್ಲಿ ನನಗೆ ಇನ್ಸರ್ಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಈ ರೀತಿ ನಾವೇನು ಮಾಡ್ಬೋದು, ಬೇರೆ ಬೇರೆ ಕಲರ್ಸನ್ನು ಕೂಡ ಇನ್ಸರ್ಟನ್ನು ನಾವು ಮಾಡ್ಬೋದು. ಸೊ ಇನ್ಸರ್ಟ್ ಮಾಡಿದ್ಮೇಲೆ ಆ ಶೇಪಿನ ಬೌಂಡ್ರಿ ನನಗೆ ಚೇಂಜ್ ಮಾಡಬೇಕಾಗಿದೆ, ಕಲರ್ ಚೇಂಜ್ ಮಾಡಬೇಕಾಗಿದೆ. ಬ್ಲ್ಯಾಕು ನೋಡಿ, ಈ ರೀತಿ ಬ್ಲ್ಯಾಕನ್ನು ಮಾಡಿದ್ದೀನಿ. ಸೊ ಇನ್ನು ಕೆಳಗಡೆ ಹೋದಾಗ ವೇಟ್ ಅಂತ ಬರುತ್ತೆ. ವೇಟ್ ಅಂತ ಬಂದಾಗ ಆ ಬೌಂಡ್ರಿಯ ಥಿಕ್ನೆಸ್ ಚೇಂಜ್ ನೋಡಿ, ನಾನು ಯಾವ ರೀತಿ ಥಿಕ್ನೆಸ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆ ಥಿಕ್ನೆಸ್ ಚೇಂಜ್ ಆಗ್ತಾ ಇದೆ. ನೋಡಿ ಇದು ಭಾಳ ಥಿಕ್ ಆಯಿತು, ನಾನೀಗ ನೋಡಿ ಇದು ಥಿನ್ ಇದೆ, ಥಿಕ್ ಇದೆ. ಸೊ ಈ ರೀತಿ ಚೇಂಜ್ ಆಗುತ್ತೆ. ಸೊ ಆಮೇಲೆ ಶೇಪ್ ಎಫೆಕ್ಟ್ಸ್ ಅಂತ ಬರುತ್ತೆ. ಶೇಪ್ ಎಫೆಕ್ಟ್ ಯಾವ ರೀತಿ ಇರಲಿ, ನಿಮಗೆ ಆಲ್ರೆಡಿ ಏನು ಶೇಪ್ ತೊಂದಿದ್ರಿ ಅದರ ಎಫೆಕ್ಟನ್ನು ಚೇಂಜ್ ಮಾಡ್ಬೋದು. ನೋಡಿ ನಾನು ಬೇರೆ ಬೇರೆ ಎಫೆಕ್ಟನ್ನು ತೊಗೊಂಡಾಗ ಅಲ್ಲಿ ಬೇರೆ ಬೇರೆ ಎಫೆಕ್ಟ್ಗಳು ಚೇಂಜ್ ಆಗ್ತಾ ಇದೆ.
ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನಾನು ಸೆಲೆಕ್ಟ್ ಮಾಡಿದಂಥ ಶೇಪಿನ ಎಫೆಕ್ಟ್ ಯಾವ ರೀತಿ ಆಯಿತು. ಸೊ ಈ ರೀತಿ ನಾವು ಇನ್ಸರ್ಟ್ ಮಾಡ್ಕೊಂಡಿರುವಂಥ ಶೇಪಿನ ಎಫೆಕ್ಟ್ಗಳನ್ನು ಕೂಡ ನಮಗೆ ಚೇಂಜ್ ಮಾಡಲಿಕ್ಕೆ ಆಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಡಿಜಿಟಲ್ ಪ್ರೆಸೆಂಟೇಷನ್ ರಿಲೇಟೆಡ್ ಆಗಿ ಇದು ಮೊದಲನೇ ವಿಡಿಯೋ ಪಾಠ. ಸೊ ಈ ವಿಡಿಯೋ ಪಾಠದಲ್ಲಿ ಹೋಮ್ ಟ್ಯಾಬ್ ಏನಿದೆ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಿಕೊಂಡು ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡಿದ್ದೀವಿ. ಈ ವಿಡಿಯೋ ಕ್ಲಾಸನ್ನು ಕೇಳುವಾಗ ಒಂದಿಷ್ಟು ನೋಟ್ ಮಾಡ್ತಾ ಹೋಗಬೇಕು. ಅವಶ್ಯಕತೆ ಇದ್ದಲ್ಲಿ ನೀವೇನು ಮಾಡಬೇಕು, ಸ್ಕ್ರೀನ್ಶಾಟನ್ನು ಕೂಡ ತೆಗೆದುಕೊಳ್ಳಿ. ಸೊ ಇದಾದಮೇಲೆ ನಿಮಗೆ ನಮ್ಮ ಈ ಒಂದು NSQF ರಿಲೇಟೆಡ್ ಆಗಿರುವಂಥ ಒಂದು ನೋಟ್ಸ್ ಬೇಕಾದರೆ PDF-ನಲ್ಲಿ, ವರ್ಡ್ನಲ್ಲಿ, PPT-ಯಲ್ಲಿ ನೋಟ್ಸ್ ಬೇಕಾಗಿದ್ದರೆ ನೀವೇನು ಮಾಡಿ, ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಬೇಕು. ಸೊ ನಾನು ನಿಮಗೆ ತೋರಿಸಿರ್ತೀನಿ. ಇದು ಲ್ಯಾಪ್ಟಾಪ್ನಲ್ಲಿ ಈ ರೀತಿ ಇರುತ್ತೆ, ಮೊಬೈಲ್ನಲ್ಲಿ ಒಂದಿಷ್ಟು ಶೇಪ್ ಚೇಂಜ್ ಆಗಿರುತ್ತೆ. ಅಲ್ಲಿ ನೀವು ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ನಿಮಗೆ ರಾಘವೇಂದ್ರ ಕೊದಂಪುರ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಸೊ ಅಲ್ಲಿ ಸರ್ಚ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತೆ, ರಾಘವೇಂದ್ರ ಕೊದಂಪುರ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಎಜುಕೇಷನ್ ರಿಲೇಟೆಡ್ ಆಗಿರುವಂಥ ವೆಬ್ಸೈಟ್ ಇದೆ. ಇಲ್ಲಿ ನಿಮಗೆ NSQF ಅಂತ ಒಂದು ಟ್ಯಾಬ್ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮೊಬೈಲ್ನಲ್ಲಿ ಓಪನ್ ಮಾಡಿದಾಗ ನಿಮಗೆ ಮೆನು ರೀತಿಯಲ್ಲಿ ಬರುತ್ತೆ, ಅದನ್ನು ನೀವು ನೋಡ್ಬೋದು. ಸೊ ಅದರ ಸ್ಕ್ರೀನ್ಶಾಟನ್ನು ಕೂಡ ನಾನು ಸೈಡಿಗೆ ಹಾಕಿದ್ದೀನಿ, ಅದನ್ನು ಕೂಡ ಅಬ್ಸರ್ವ್ ಮಾಡಿ. ಸೊ NSQF ಅಂತ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಗೆ ಏನಾಗುತ್ತೆ, ಆಪ್ಷನ್ಸ್ ಬರುತ್ತೆ. NSQF 9th ಅಂತ ಇದೆ, 10th ಅಂತ ಇದೆ. ನೀವು NSQF 9th ಹೋಗಿ ಅಲ್ಲಿ ನಿಮಗೆ NSQF 9th ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಬರುತ್ತೆ. ಸೊ ಅಲ್ಲಿ ನೀವು ಮತ್ತೆ ಅದರಲ್ಲಿ ಆಪ್ಷನ್ಸ್ನಲ್ಲಿ ನಿಮಗೆ NSQF 9th ಸ್ಟಡಿ ಮೆಟೀರಿಯಲ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಏನಾಗುತ್ತೆ, NSQF 9th ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಗಿರುವಂಥ ಎಲ್ಲ ಸ್ಟಡಿ ಮೆಟೀರಿಯಲ್ ಇದೆ. ಅಸೈನ್ಮೆಂಟ್ ಇರ್ಬೋದು, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಇರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು, ನೋಟ್ಸ್ನೆಲ್ಲ ಕೊಟ್ಟಿದ್ದೀವಿ. ಸೊ ಏನು ಹೆಡ್ಡಿಂಗ್ ಇದೆ ಅದರಲ್ಲಿ ನೀವು ಜಸ್ಟನ್ನು ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, ಅದಕ್ಕೆ ರಿಲೇಟೆಡ್ ಆಗಿರುವಂಥ PDF, MS ವರ್ಡ್, PPT ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಡೌನ್ಲೋಡನ್ನು ನೀವು ಮಾಡ್ಕೋಬೋದು. ಪಕ್ಕದಲ್ಲಿ ಡೌನ್ಲೋಡ್ ಬಟನ್ ಬರುತ್ತೆ. ಆ ರೀತಿ ಡೌನ್ಲೋಡನ್ನು ಮಾಡಿಕೊಂಡು ನೀವೇನು ಮಾಡ್ಬೋದು, ಕಂಟೆಂಟನ್ನು ಸ್ಟಡಿ ಮಾಡ್ಬೋದು. ಸೊ ನಿಮ್ಮ NSQF ರಿಲೇಟೆಡ್ ಆಗಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ವಿಡಿಯೋ ಪಾಠಗಳನ್ನು ಕೇಳೋದ್ರ ಮುಖಾಂತರ ಜೊತೆಯಲ್ಲಿ ನಿಮ್ಮ PDF-ಗಳನ್ನು ಕೂಡ ನಮ್ಮ ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಉಚಿತವಾಗಿರುತ್ತೆ, ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಡಿಜಿಟಲ್ ಪ್ರೆಸೆಂಟೇಷನ್ ರಿಲೇಟೆಡ್ ಆಗಿರುವಂತಹ ಮುಂದಿನ ಒಂದು ಟ್ಯಾಬನ್ನು ಇಟ್ಕೊಂಡು, ಮುಂದಿನ ಒಂದು ಅಧ್ಯಾಯವನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.